ಖಾಸಗಿ ಶಾಲೆ ಅಂತ ಬಾಯ್ ಬಾಯ್ ಬಡ್ಕೊಂಡು ಪ್ರತಿಷ್ಠೆಗೆ ಬಿದ್ದವರ ಹಾಗೆ ಇರುವಂತಹ ವ್ಯಕ್ತಿಗಳೆಲ್ಲರೂ ಕೂಡ ಈ ಸುದ್ದಿಯನ್ನು ನೋಡಬೇಕು. ಪ್ರೈವೇಟ್ ಶಾಲೆಗಳಿಗೆ ನಮ್ಮ ಮಕ್ಕಳನ್ನ ಜಾಯಿನ್ ಮಾಡಿದ್ರೆ ನಮ್ಮ ಪ್ರತಿಷ್ಠೆ ದೊಡ್ಡದಾಗುತ್ತೆ ಅಂತ ತಿಳ್ಕೊಂಡು ಮಕ್ಕಳನ್ನ ಖಾಸಗಿ ಶಾಲೆಗೆ ಸೇರಿಸುವವರು, ಸರ್ಕಾರಿ ಸ್ಕೂಲು ಅಂದರೆ ಮೂಗು ಮುರಿಯೋರು ಈ ಸುದ್ದಿಯನ್ನು ಗಮನಿಸಲೇಬೇಕು. ಮಕ್ಕಳ ದಾಖಲಾತಿ ಇಲ್ಲದೆ ಸರ್ಕಾರಿ ಶಾಲೆಗಳಿಗೆ ಮುಚ್ಚುವ ಸ್ಥಿತಿ ಬಂದಿದೆ. ಈ ಹೊತ್ತಿನಲ್ಲಿ ಕೆಆರ್ ಪೇಟೆಯಿಂದ ಬಂದ ಸುದ್ದಿ ಭಿನ್ನವಾಗಿದೆ. ಕೆಆರ್ ಪೇಟೆಯ ಕೆಪಿಎಸ್ ಶಾಲೆ ಪ್ರವೇಶಕ್ಕೆ ನೂಕು ನುಗ್ಗಲು, ಶತಮಾನದ ಸರ್ಕಾರಿ ಶಾಲೆಗೆ ಪ್ರವೇಶ ಗಿಟ್ಟಿಸಲು ಪೈಪೋಟಿ, ಮಕ್ಕಳ ಪ್ರವೇಶಾತಿಗಾಗಿ ಸಾಲುಗಟ್ಟಿದ ಪೋಷಕರು. ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆದ ಗವರ್ನಮೆಂಟ್. ಸರ್ಕಾರಿ ಶಾಲೆಗಳಿಗೆ ನಮ್ಮ ಮಕ್ಕಳನ್ನ ಕಳುಹಿಸಿಕೊಟ್ರೆ ಅವರು ದಡ್ರಾಗ್ತಾರೆ, ಪೆದ್ರಾಗ್ತಾರೆ ಅನ್ನೋ ಪಡಂಭೂತ ಪೋಷಕರ ತಲೆಯಲ್ಲಿದೆ. ಸರ್ಕಾರಿ ಶಾಲೆ ಅಂದ ತಕ್ಷಣ ಮುಖ ಮುರಿಯೋದು, ಒಂಥರ ಮಾಡ್ಕೊಳ್ಳೋದು, ಅದು ಬಡವರಿಗೆ ಸೀಮಿತ ಆಗಿರೋ ಶಾಲೆ. ಸರ್ಕಾರಿ ಶಾಲೆಯಲ್ಲಿ ಕಲಿತವರು ಇಡೀ ದೇಶವನ್ನು ಆಳ್ತಿದ್ದಾರೆ. ಅಂಥದ್ರಲ್ಲಿ ಈ ಶಾಲೆಯ ಒಂದು ಇದು ನೋಡಿ, ಮಕ್ಕಳನ್ನು ಅಡ್ಮಿಷನ್ ಮಾಡಬೇಕು ಅಂಥೇಳಿ ನೂಕು ನುಗ್ಗಲು ಜನ. ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆದಂತಹ ಗೌರ್ಮೆಂಟ್ ಸ್ಕೂಲ್ ಇದು, ಸರ್ಕಾರಿ ಶಾಲೆ ಇದು ನೋಡಿ, ಗಮನಿಸ್ತಾ ಇದ್ದೀರಿ. ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಕೆಪಿಎಸ್ ಪ್ರಾಥಮಿಕ ಶಾಲಾ ವಿಭಾಗ, ಮಂಡ್ಯ ಜಿಲ್ಲೆ. ಆ ಮಂಡ್ಯ ಜಿಲ್ಲೆಯವರಿಗೆ ಒಂಥರದ ಹೆಮ್ಮೆ ಇದು. ಕೆಆರ್ ಪೇಟೆಯ ಕೆಪಿಎಸ್ ಶಾಲೆ ಪ್ರವೇಶಕ್ಕೆ ನೂಕು ನುಗ್ಗಲು, ಶತಮಾನದ ಸರ್ಕಾರಿ ಶಾಲೆಗೆ ಪ್ರವೇಶ ಗಿಟ್ಟಿಸಲು ಪೈಪೋಟಿ ನಡೀತಾ ಇದೆ. ನಾ ಮುಂದು ತಾ ಮುಂದು ಅಂಥೇಳಿ ಪೋಷಕರು ನೂಕು ನುಗ್ಗಲಲ್ಲಿ ತಮ್ಮ ಮಕ್ಕಳನ್ನು ಹೆಂಗಾದರೂ ಮಾಡಿ ಜಾಯಿನ್ ಮಾಡಿಸ್ಬೇಕು ಅಂಥೇಳಿ ಒದ್ದಾಡ್ತಾ ಇದ್ದಾರೆ. ಹಾಗಾಗಿ ಸರ್ಕಾರಿ ಶಾಲೆಗಳೆಲ್ಲ ಬಂದಾಗ್ತಾ ಇದ್ದಾವೆ. ಶಾಲೆಯಲ್ಲಿ ಮಕ್ಕಳು ಕಲಿಯೋದಕ್ಕೆ ಮಕ್ಕಳೇ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ. ಹಾಗಾಗಿ ನಮ್ಮ ನಾಡು, ನಮ್ಮ ನುಡಿ, ನಮ್ಮ ಜಲ ಅಂಥೇಳಿ ಬಾಯ್ ಬಾಯ್ ಬಡ್ಕೊಳ್ಳೋರು ಮಕ್ಕಳೇ ಶಾಲೆಗೆ ಹೋಗಲ್ಲ, ಸರ್ಕಾರಿ ಶಾಲೆಗೆ. ಸೊ ಹಾಗಾಗಿ ಪ್ರತಿಯೊಬ್ಬರು ಕೂಡ ಕನ್ನಡ ಶಾಲೆಗೆ ತಮ್ಮ ಮಕ್ಕಳನ್ನು ಸೇರಿಸುವುದರ ಮುಖಾಂತರವಾಗಿ ಸರ್ಕಾರಿ ಶಾಲೆಯನ್ನು ಉಳಿಸುವ ಅಭಿಯಾನಕ್ಕೆ ನಾವೆಲ್ಲರೂ ಕೂಡ ಮುಂದಾಗಬೇಕಾಗಿದೆ.